ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿದ್ದೀನಿ ಸೋಡಿಗದ್ದೆ ಅಂದಾಗ ಪ್ರತಿಯೊಬ್ಬರಿಗೂ ನೆನಪಾಗೋದು ನಮ್ಮ ಮಹಾಸತಿ ದೇವಸ್ಥಾನ. ಇವತ್ತು ಮಹಾಸತಿ ದೇವಸ್ಥಾನದ 2ನೇ ದಿನದ ಒಂದು ಕೆಂಡ ಯುವ ಸೇವೆ ಇದೆ. ನಮ್ಮ ಯಾವ ಥರ ಎಲ್ಲ ನಡೀತದೆ ಅಂತೇಳಿ ನಾನು ಇವತ್ತು ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಕೆಂಡ ಸೇವೆ ನೋಡೋಕ್ಕಿಂತ ಮೊದಲು ತಾಯಿ ದರ್ಶನ ಪಡೆದು ಬರುವ ಅಂತೇಳಿ ಒಳಗಡೆ ಹೋಗುವ. ನೋಡುವುದು ಒಳಗಡೆ ಎಲ್ಲ ತುಂಬ ಜನ ಬಾರ್ ಬಂದಿದೆ, ಮೈ ಮೇಲೆ ಎಲ್ಲ ನಿಂತ್ಕೊಂಡಿದ್ದಾರೆ, ನೋಡ್ಬೋದು ನೀವು. ಹಾಗೆ ಮೇಲ್ಗಡೆ ಎಲ್ಲ ಹೂವಿನ ಡಿಸೈನ್ಗಳು ಸಖತ್ತಾಗಿ ಮಾಡಿದ್ದಾರೆ, ಅಲಂಕಾರಗಳನ್ನು ನೀವು ನೋಡ್ಬೋದು. ಜನ ಸಿಕ್ಕಾಪಟ್ಟೆ ಇದ್ದಾರೆ. ಹಾಗೆ ಹೇಗೂ ಮಾಡಿ ಒಳಗಡೆ ಹೋಗ್ಬೋದು. ಇಲ್ಲಿ ನಮ್ಮದು ಎಡಬದಿಗೆ ಇಲ್ಲಿ ಕೌಂಟ್ರ್ ಇದೆ, ನೀವು ನೋಡ್ಬೋದು. ಇಲ್ಲಿ ನಾವು ತಂದಂಥ ಹಣ್ಣು ಕಾಯಿ ಆಗಿರ್ಬೋದು, ಏನೇ ಒಂದು ಸಾಮಗ್ರಿ, ಪೂಜೆ ಸಾಮಗ್ರಿ ಆಗಿರ್ಬೋದು, ಇಲ್ಲೇ ಕೊಡಬೇಕು. ಮತ್ತು ಒಳಗಡೆ ನಮ್ಮ ಎಂಟ್ರಿ ಇರಲ್ಲ. ಹಾಗೆ ಸ್ವಲ್ಪ ಹೀಗೆ ದಾರಿ ಮಾಡಿಕೊಂಡು ಒಳಗಡೆ ಹೋಗ್ತಾಯಿದ್ದೀನಿ. ಬನ್ನಿ ದರ್ಶನಕ್ಕೆ ಮುಂದೆ ಬನ್ನಿ. ಹಾಗೆ ಹೂ ಮಾಡಿ ಒಳಗಡೆ ಬಂದ್ವಿಯಪ್ಪ. ಸಿಕ್ಕಾಪಟ್ಟೆ ರಶ್ ಇದೆ. ಈ ಕಡೆ ಪೊಲೀಸರು ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಮುಂದೆ ಹೋಗಲಿಕ್ಕೆ. ಧನ್ಯವಾದಗಳು ಅವ್ರಿಗೊಂದು. ತುಂಬ ರಶ್ ಇದೆ. ವಯಸ್ಸು ಯಾವ ಥರ ಕೇಳ್ತಿದೆ ಏನೋ ಗೊತ್ತಿಲ್ಲ. ತುಂಬ ಗಲಾಟೆಗಳು ಕೂಡ ಇದೆ. ಇದೇ ನೋಡಿ ನಮ್ಮ ಸೋಡಿಗೆದ್ದೆ ಮಹಾಸತಿ ಅಮ್ಮನವರ ಒಂದು ಮೂಲ ಮೂರ್ತಿ. ಎಲ್ಲರೂ ತಾಯಿಯನ್ನು ಹತ್ತಿರದಿಂದ ನೋಡುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ತಾಯಿ ದರ್ಶನ ಆಯಿತು. ಇಲ್ಲಿದ್ದಾರೆ ಪೊಲೀಸರು. ಥ್ಯಾಂಕ್ ಯು ಸರ್. ಈಗ ಇಲ್ಲಿಂದ ಹೊರಗಡೆ ಹೋಗೋದೇ ದೊಡ್ಡ ವಿಷಯ. ನೋಡಿ ಯಾವ ಥರ ರಶ್ ಇದೆ. ಫುಲ್ಲು ಲಾಕ್ ಆಗಿಬಿಟ್ಟಿದ್ದೀನಿ ನಾನು. ಈಗ ಅನೌನ್ಸ್ ಬೇರೆ ಆಗ್ತಿದೆ, ಹೊರಗಡೆ ಕೆಂಡ ಸೇವೆಗೆ ರೆಡಿ ಮಾಡಿದ್ದಾರೆ ಅನಿಸುತ್ತೆ. ಸೊ ಈಗ ಅಲ್ಲಿ ಹೋಗ್ಬೇಕೀಗ. ನೋಡ್ಬೋದು, ಈಗ ಕೆಂಡಾಯು ಸೇವೆಗೆ ಪ್ರತಿಯೊಂದು ತಯಾರಿ ನಡೀತದೆ. ಭಕ್ತಾದಿಗಳೆಲ್ಲ ಕಾಯ್ತಾ ಇದ್ದಾರೆ. ಕೆಂಡಾಯು ಸೇವೆ ಇನ್ನೇನು ಸ್ಟಾರ್ಟ್ ಆಗುವಂಥ ಹೊತ್ತಿಗೆ ಬಂದಿದೆ. ಕೆಂಡನೂ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸ್ಟಾಪ್ ಮಾಡಿ ಏನು ಶುರುವಾಯಿತು ಕೆಂಡ ಸೇವೆ ಕಾರ್ಯಕ್ರಮ ಈಗಾಗಲೇ ಶುರುವಾಗಿದೆ ನೋಡ್ಬೋದು.
ಬೈಲೂರು ಎನ್ನುವ ಹುಡುಗ ದೇವಸ್ಥಾನದ ಕೌಂಟರ್ ಒಳಗಡೆ ಇದ್ದಾನೆ. ದಯವಿಟ್ಟು ಆತನ ಪಾಲಕರಾಗಿದ್ದರು ದೇವಸ್ಥಾನದ ಕೌಂಟರ್ ಬಂದು ಕರ್ಕೊಂಡು ಹೋಗಬೇಕು. ಬೈಲೂರು ಚಿಕ್ಕ ಹುಡುಗ ಇಲ್ಲಿ ದೇವಸ್ಥಾನದ ಕೌಂಟರ್ ಇದ್ದಾನೆ. ದಯವಿಟ್ಟು ಪಾಲಕರು ಬಂದು ಕರ್ಕೊಂಡು ಹೋಗೋದಾಗಿ ವಿನಂತಿಸಿಕೊಂಡಿದ್ದೇನೆ. ಗಮನಕ್ಕೆ ಚಂದ್ರ ಎನ್ನುವರ ಒಂದು ಮೊಬೈಲ್ ಸಿಕ್ಕಿರುತ್ತದೆ. ದಯವಿಟ್ಟು ದೇವಸ್ಥಾನದ ಕೌಂಟರ್ ಬಂದು ಪಡೆದುಕೊಂಡು ಜನ ಸಿಕ್ಕಾಪಟ್ಟಿದ್ದಾರೆ ಈ ಕೆಂಡಕ್ಕೆ. ಇಲ್ಲ ಲೈನಿನೂ ಕಡಿಮೆನೇ ಆಗಿಲ್ಲ, ಜಾಸ್ತಿನೇ ಆಯ್ತು ಅದು. ಇಲ್ಲಿ ಯಾರು ಬರುವುದು? ಒಳಗಡೆ ಯಾರು ಇಲ್ಲ. ಒಳಗಡೆ ಯಾರು ಇಲ್ಲ. ನೋಡ್ಬೋದು, ಇದು ಕೆಂಡ ತುಳಿಯುವಂಥ ಸೇವೆ ಕೊಡುವಂಥ ಜನಗಳ ಲೈನ್ಗಳು ಇನ್ನೂ ಜಾಸ್ತಿನೇ ಆಗ್ತಾಯಿದೆ ಬಿಟ್ಟರೆ ಜನಗಳ ಸಂಖ್ಯೆ ಕಡಿಮೆ ಆಗ್ತಾಯಿಲ್ಲ. ಸ್ವಲ್ಪ ಆ ಕಡೆ ಹೋಯ್ತು. ಭಕ್ತಾದಿಗಳು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ನೀವು ಕಥೆಗೆ ಪಾತ್ರರಾಗಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಜಾತ್ರೆ ನೋಡ್ಬೋದು, ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ಇಲ್ಲೇನು ಲೈನ್ ನೋಡ್ತಾ ಇದ್ದಾರೆ, ಇದೆಲ್ಲ ಕೆಂಡ ಸೇವೆಗೋಸ್ಕರ ನಿಂತಿರುವಂಥ ಜನಗಳೇ. ಮತ್ತು ಆ ಕಡೆ ಇನ್ನೊಂದು ಲೈನ್ ಇದೆ, ಅದು ಬಂದ್ಬಿಟ್ಟು ನಮ್ಮ ದೇವಸ್ಥಾನ ಒಳಗಡೆ ಹೋಗೋಕ್ಕೆ ಎಕ್ಸ್ಟ್ರಾ ಲೈನ್ ಮಾಡಿದ್ದಾರೆ. ಯುವ ಉದ್ಯಮಿದಾರರು ಇವರಾಗಿರ್ತಾರೆ. ಇವರಿಗೆ ಶ್ರೀದೇವಿ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲೆಂದ ಈ ದೇವರಲ್ಲಿ ಪ್ರಾರ್ಥಿಸುತ್ತಾ ದಯವಿಟ್ಟು ಜೈ ಬಜರಂಗ ಭಜನಾ ಮಂಡಳಿಯ ಹೊರಗಡೆ ಮಜ್ಜಿಗೆ ಸೇವೆ ಇದೆ ನೋಡಿ, ಕರೆದು ಕೊಡ್ತಾ ಇದ್ದಾರೆ ಎಲ್ಲರಿಗೂ ಮಜ್ಜಿಗೆ ಕೂಡ. ಹಾಗೆ ಮುಂದ್ಗಡೆ ಬಂದ ಇಲ್ಲಿ ಲೈನೆಲ್ಲ ಸಿಕ್ಕಾಪಟ್ಟೆ ನೋಡ್ತಿರ್ಬೋದು. ಇದೆಲ್ಲ ದೇವಸ್ಥಾನ ಒಳಗಡೆ ಹೋಗಿ ಕಾಯ್ತಾ ಇರುವಂಥದ್ದು ಭಕ್ತಾದಿಗಳು. ಇಲ್ಲೂ ಕೂಡ ಇದೆ ನೋಡಿ ಮಜ್ಜಿಗೆ. ಅಯ್ಯಪ್ಪ, ಬ್ಯಾರಲ್ ಗಟ್ಟಲೆ ತುಂಬ ಇಟ್ಕೊಂಡಿದ್ದಾರೆ. ಪ್ರತಿಯೊಂದು ಹಣ್ಣು ಕಾಯಿ ಅಂಗಡಿಯಲ್ಲೆಲ್ಲ ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ಎಲ್ಲಿ ನೋಡಿದ್ರೆ ಜನ ನಿಂತಿದ್ದಾರೆ ನೋಡಿ. ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಸೋಡಿಗೆದ್ದೆ ಜಾತ್ರೆ. ನಾನು ನಿನ್ನೆ ನೈಟ್ ಬಂದಾಗ ಇಷ್ಟೆಲ್ಲ ಜನ ಇರಲಿಲ್ಲಪ್ಪ. ಇವತ್ತು ಬಂದಿದ್ದು ಜನ ನೋಡಿದರೆ
ಈ ಒಳಗಡೆ ಹೋದರೆ ಹೊರಗಡೆ ಬರಲಿಕ್ಕಾಗಲ್ಲ. ನೋಡಿದ್ರಲ್ಲ ನಮ್ಮ ಸೋಡಿಗೆದ್ದೆಯ ಒಂದು ವೈಭವನ. ಐ ಥಿಂಕ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸೋಡಿಗೆದ್ದೆಯ ಜಾತ್ರೆಯನ್ನು ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದ ದಯವಿಟ್ಟು ಒಂದು ಲೈಕ್ ಮಾಡೋ ಮುಖಾಂತರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.